ಇನ್ನು ಇಲ್ಲಿ ಕಂಡವ್ರಿಗೆ ಕೈಲಾಸವಾಸ ಅಂತ ನೋಡಿದ್ರೆ ಯಾರು ಪ್ರಪಂಚ ಹೌದೌದು ಇದಕ್ಕೆ ಆ ಘಟನೆ ಶಿವಶರಣರಿಗೆ ನಡೆದಿರ್ಬೋದು. ನಿಜ ನಿಜ ಸರ್. ಈಗ ಅಕ್ಕಮಹಾದೇವರ ಕೆತ್ತನೆ ಇದೆ ಅಂದ್ರೆ ಬಸವಣ್ಣ ಕಾಲ ಅದಕ್ಕಿಂತ ಮುಂಚೆ 7ನೇ ಶತಮಾನ ಹೇಳ್ತೀವಿ ಸರ್. ಚಾಲುಕ್ಯರ ವಯಸ್ಸಲ್ಲಿ 7ನೇ ಶತಮಾನ. ಬನ್ನಿ ಸರ್, ಇದಂಗ ಉಗ್ರ ನರಸಿಂಹ. ಉಗ್ರ ನರಸಿಂಹ. ಇದು ಕಾಲೇಶ್ವರ. ಕಾಲೇಶ್ವರ ಅಂದ್ರೆ ಕಳಕ ಮಲ್ಲಯ್ಯ, ಶ್ರೀಶೈಲ ಮಲ್ಲಯ್ಯ ಅಂತ ಹೇಳ್ತಾರೆ. ನಾಲ್ಕು ದಿಕ್ಕಿಗೆ ಗಂಟೆ ತ್ರಿಶೂಲ ಇದ್ರು. ತ್ರಿಶೂಲ ಐತೆ, ಗಂಟೆ ಐತೆ. ಇದು ಗಜೇಂದ್ರಗಡ ಕಾಲೇಶ್ವರ ಐತಲ್ಲ ರಾತ್ರಿ ಅದನ್ನಂತ ಹೇಳ್ತಾರೆ ಸರ್. ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲದ ಹೇಳ್ತಾರ. ಇನ್ನು ಹಿಂಗೆ ಹೋಗ್ಬಿಡಿ ಸರ್, ಹಿಂಗೆ ಒಂದು ರೌಂಡ್ ಹೋಗಿ ಬಂದ್ಬಿಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಳಗಡೆ ಒಂದು ಲಿಂಗ ಇದೆ, ಅದ್ಭುತವಾದ ಲಿಂಗ ಇದೆ. ಇಲ್ಲಿಂದ ಕೋಟಿ ಲಿಂಗಗಳಿರುವ ಈ ಜಾಗಕ್ಕೆ ಪ್ರವೇಶ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಎಲ್ಲಿ ನೋಡಿದ್ರಲ್ಲಿ ಲಿಂಗ, ಎಡಗಡೆ ನೋಡಿ, ಬಲಗಡೆ ನೋಡಿ, ಮುಂದೆ ಹಿಂದೆ ಎಲ್ಲ ಕಡೆ ಇಲ್ಲಿ ಲಿಂಗ. ಈ ಲಿಂಗದ ವಿಶೇಷತೆ ಬೇರೆ ಇದೆ. ಈ ಲಿಂಗ ನೋಡಿ ಎಷ್ಟು ಅದ್ಭುತವಾಗಿದೆ. ಅದರ ನೆತ್ತೆಯ ಮೇಲೆ ಚಿಕ್ಕ ಚಿಕ್ಕ ಲಿಂಗಗಳಿವೆ. ಮತ್ತು ಈ ಕಡೆ ಈ ಬಲಭಾಗದಲ್ಲಿ ಹೋದರೆ ಇಲ್ಲಿ ನೋಡಿ ಈ ಲಿಂಗದ ವಿಶೇಷತೆ ಬೇರೆ ಇದೆ. ಮತ್ತು ಮುಂದುಗಡೆ ಆ ಲಿಂಗು ನೋಡಿ, ಆ ಲಿಂಗದ ವಿಶೇಷತೆನೇ ಬೇರೆ ಬೇರೆ ಇದೆ. ನೋಡಿ ಅದರ ನೆತ್ತಿ ಮೇಲೆ ಚಿಕ್ಕ ಚಿಕ್ಕ ಲಿಂಗಗಳಿವೆ. ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಸ್ನೇಹಿತರೆ, ಚಿಕ್ಕವನಿದ್ದಾಗಿನಿಂದಲೂ ಈ ಕ್ಷೇತ್ರದ ಬಗ್ಗೆ ಬಹಳ ಕೇಳಿದ್ದೆ, ಆದರೆ ನೋಡೋ ಭಾಗ್ಯ ಸಿಕ್ಕಿರಲಿಲ್ಲ. ಇವತ್ತು ಆ ಭಾಗ್ಯ ಸಿಕ್ಕಿದೆ. ಜಗತ್ತಿನಲ್ಲಿರುವಂಥ ಎಲ್ಲ ರೀತಿಯ ಲಿಂಗಗಳು ಮತ್ತು ವಿಶೇಷವಾಗಿರುವಂಥ ಲಿಂಗಗಳನ್ನ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಸ್ನೇಹಿತರೆ. ನೋಡಿ ಈ ಲಿಂಗದ ವಿಶೇಷತೆ ನೋಡಿ, ಈ ಲಿಂಗ ನೋಡಿ. ನೋಡಿ ಎಷ್ಟು ಒಂದು ಲಿಂಗ ಇನ್ನೊಂದು ಥರ ಇಲ್ಲ. ಪ್ರತಿಯೊಂದು ಲಿಂಗನೂ ವಿಶೇಷವಾಗಿದೆ ಮತ್ತು ವಿಭಿನ್ನವಾಗಿದೆ. ಮತ್ತು ಆಕಾರ, ಅಳತೆ, ಗಾತ್ರ ಎಲ್ಲನೂ ಡಿಫ್ರೆಂಟ್ ಆಗಿದೆ. ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ನೋಡಲಿಕ್ಕೆ ಸ್ವಲ್ಪ ಸಂಗಮನಾಥ ಲಿಂಗು ಕಣ್ಣ ಕಾಣುತ್ತೆ, ಆದರೆ ವಿಶೇಷವಾಗಿದೆ. ಹೋಲಿಕೆ ಇದೆ, ಬಟ್ ಕೆತ್ತನೆ ಶೈಲಿ ಬೇರೆ ಇದೆ, ಆಕಾರ ಬೇರೆ ಇದೆ. ನೋಡಿ ಇಲ್ಲಿ ಒಳಗಡೆ ಬಂದರೆ ಸಾಲು ಸಾಲು ಮಂಟಪಗಳು. ಈ ಕಡೆ ಸಾಲು ಸಾಲು ಶಿವಲಿಂಗಗಳು, ಆ ಕಡೆ ಸಾಲು ಸಾಲು ಶಿವಲಿಂಗಗಳು. ನೋಡಿ ಶಿವಲಿಂಗಗಳ ನೆತ್ತಿಯ ಮೇಲೆ 10, 50, 100, 1000 ಶಿವಲಿಂಗಗಳಿವೆ. ಈ ದೇವಸ್ಥಾನದಲ್ಲಿರುವ ಲಿಂಗಗಳಿಗೆ ಪಂಚಲಿಂಗ, ಅಷ್ಟಲಿಂಗ, ನವಗ್ರಹಲಿಂಗ, ಮಾತ್ಸಲಿಂಗ, ಚೋಳುಲಿಂಗ, ಮುನಿಸುಲಿಂಗ, ತಿರುಗನಿ ಲಿಂಗ, ಹೀಗೆ ಹಲವು ಹೆಸರುಗಳಿಂದ ಕರೆಯುತ್ತಾರೆ. ಇದೇ ಆಗಸ್ಟ್ 22ಕ್ಕೆ ಈ ಕೋಟಿಲಿಂಗೇಶ್ವರ ಸೋಮೇಶ್ವರ ಸ್ವಾಮಿ ಪುರಕ್ಷೇತ್ರದ ಜಾತ್ರಾ ಮಹೋತ್ಸವ ಇದೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ತಾವೆಲ್ಲರೂ ಬಂದು ಈ ಪುಣ್ಯಕ್ಷೇತ್ರವನ್ನು ನೋಡಿ ಪುಣ್ಯವಂತರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೋಡಿ ಈ ಲಿಂಗದ ವಿಶೇಷತೆ ನೋಡಿ, ಈ ಲಿಂಗ ನೋಡಿ. ನೋಡಿ ಎಷ್ಟು ಒಂದು ಲಿಂಗ ಇನ್ನೊಂದು ಥರ ಇಲ್ಲ. ಧರ್ಮದ ಮಾರ್ಗವರ್ಯಾರಮ್ಮ ಎಡಮುರು ಶಾಸ್ತ್ರಿ ತಂದಿನ ಮಗಳ, ಎಡಮುರು ಶಾಸ್ತ್ರವ ತಂದಿನ ಮಗಳ, ದೃಢದಿಂದ ಲಾಲಿಸಿ ಕೇಳವ ತಂಗಿ. ಸಡಗರದ ನವಿಯ ಕೊಡ ಬಂದೇನು ಮೃಡನ್ನ ಮಗ ಬುಡಿ ಬುಡಿಕೆ ನಾನು, ಮೃಡನ್ನ ಮಗ ಬುಡಿ ಬುಡಿಕೆ ನಾನು.
ಪ್ರತಿಯೊಂದು ಶಿವಲಿಂಗವು ತನ್ನದೇ ಆಕಾರ ಮತ್ತು ವಿಶೇಷತೆಗಳನ್ನು ಹೊಂದಿವೆ. ಈ ರೀತಿಯ ಲಿಂಗಗಳನ್ನು ಜೋಡಿಸಿ ಕೆತ್ತನೆ ಮಾಡಿರೋದು ವಿಶ್ವದಲ್ಲಿ ಇದೇ ಮೊದಲು. ಇದೇ ಆ ಪುಣ್ಯಕ್ಷೇತ್ರ ಪುರಕ್ಷೇತ್ರ. ನೋಡಿ, ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ, ಅಂಥ ಅದ್ಭುತವಾದ ದೃಶ್ಯಾವಳಿ, ಅದ್ಭುತವಾದ ಅನುಭವ. ಪ್ರತಿಯೊಂದು ಲಿಂಗನ ನೀವು ಮುಟ್ಟಿದಾಗ ಆ ಶೀತಲತೆಯ ಅನುಭವ ನಿಮಗೆ ಆಗುತ್ತೆ ಸ್ನೇಹಿತರೆ. ಮೈ ರೋಮಾಂಚನವಾಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಎಲ್ಲಿ ನೋಡಿದರಲ್ಲಿ ಶಿವಲಿಂಗಗಳು, ಎತ್ತ ನೋಡಿದ್ರತ್ತ ಶಿವಲಿಂಗಗಳೇ. ಪ್ರತಿಯೊಂದು ಶಿವಲಿಂಗವು ತನ್ನದೇ ಆದ ವಿಶಿಷ್ಟ ಮತ್ತು ವೈವಿಧ್ಯಮಯ ವಿನ್ಯಾಸ, ಗಾತ್ರ ಮತ್ತು ಆಕಾರಗಳನ್ನು ಹೊಂದಿವೆ. ಪ್ರತಿಯೊಂದು ಶಿವಲಿಂಗುವಿನ ವೈಬ್ರೇಷನ್ ಬೇರೆ ಬೇರೆ ಇದೆ. ಮುಂದುಗಡೆ ಕಾಣ್ತಾ ಇರುವಂಥ ಲಿಂಗ ಅದು ವಿಶೇಷವಾಗಿದೆ. ಜಗತ್ತಿನಲ್ಲಿರುವಂಥ ಎಲ್ಲ ರೀತಿಯ ಲಿಂಗಗಳು ಮತ್ತು ವಿಶೇಷವಾದ ಲಿಂಗಗಳನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಸ್ನೇಹಿತರೆ. ಗರ್ಭಗುಡಿಯಲ್ಲಿ ಸೋಮೇಶ್ವರ ಲಿಂಗ ನೀವು ದರ್ಶನ ಮಾಡ್ಬೇಕಾದ್ರೆ ಎಲ್ಲಾ ಲಿಂಗಕ್ಕೂ ನೀರೋಗ ಪಾಣಿಜಲ ಬಲಗಡೆ ಇರುತ್ತೆ. ಅದು ನಮ್ಗ ಇದಾಗುತ್ತೆ. ಈ ಕಡೆ ಎಡಗಡೆಗೆ ಇದೆ. ನಮ್ಮ ದರ್ಶನಕ್ಕೆ ಯಾವಾಗಲೂ ಬಲಗಡೆ ಇರಬೇಕು. ತನಗೆ ಬಲಗಡೆ ನಮಗೆ ಎಡಗಡೆ ಆಗುತ್ತೆ. ಬರೀ ಸರ್ ಒಳಗಡೆ ಬಟ್ ತಲೆ ಬಗ್ಗೆ ಹೋಗ್ಬೇಕ್ರಿ ಇಲ್ಲಿ ನೋಡ್ರಿ. ಎಲ್ಲ ನಮ್ಗೆ ಜೀವನದ ಪಾಠಗಳು ಇಲ್ಲೇ ಇದಾವೆ. ಇದು ಗಂಗಾದೇವಿ ಅಂತ ಹೇಳ್ತಾರೆ. ಆಮೇಲೆ ನೀವು ಇನ್ನೊಂದು ಸರ್ ಹಂಪಿಯಲ್ಲಿ ಒಂದು ಕತೆ ಕೇಳಬೇಕು. ಕಲ್ಕೊಳ್ಳಿಕ್ ಹೋಗ್ಬೇಕು, ಕಲ್ಮುಲ್ಲ ಚೂರಿ ಹಾಕ್ಬೇಕು. ಹಂಪಿ ಗೋಪುರದ ಮೇಲೆ ಕಾಗೆ ಕುಂತು ನೀರು ಕುಡಿದ್ರೆ ಪ್ರಪಂಚ ಪ್ರಳಯ ಅಂತ ಹೇಳ್ತಾರೆ. ಹೌದೌದ್ರಿ. ಆ ಸನ್ನಿವೇಶ ನಮ್ಮ ದೇವಸ್ಥಾನದಲ್ಲಿ ಕೆತ್ತನೆ ಮಾಡಿದೆ. ಇದು ಕಲ್ಲು ಕೋಳಿ ಸೇರಿದೆ, ಕಲ್ಲು ಮುಲ್ಲ, ಇದು ಚೂರಿ, ಕಾಗೆ ಬಂದು ಕುಡಿಯಕ್ಕೆ ನೀರು ಕುಡಿಯಕ್ಕೆ ತೊಟ್ಟಿ. ಅವಾಗ ಪ್ರಪಂಚ ಪ್ರಳಯ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಈಗಕ್ಕೊಂದೊಂದು ಹೇಳ್ತಾರೆ ಸರ್, ಈ ಥರ ತಿರುಗಿಸೋದು ಅರಿವಾಣ ಅಂತ ಸರ್ ಇದೆ.